ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬಿಗ್ ಬಾಸ್ ಬಗ್ಗೆ ಅಂತ ಅಷ್ಟೇ ಅಲ್ಲ, ಟಿ ವಿ ಒಳಗೆ ಬರುವಂಥ ಎಲ್ಲ ರಿಯಾಲಿಟಿ ಶೋಗಳ ಬಗ್ಗೆ 4-5 ಮಾತು ಮಾತಾಡೋಣ. ನನ್ನ ಅನುಭವ, ನನಗೆ ಗೊತ್ತಿರುವಂಥ 4 ಮಾತು ಮಾತಾಡ್ತೀನಿ. ಮತ್ತು ನಾನು ನೋಡಿರೋ ಪ್ರಕಾರ ಎಷ್ಟೋ ಜನ ಅವ್ರ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ. ಆ ವಿಷಯಗಳು ನಿಮಗೆ ಗೊತ್ತಿರಲ್ಲ. ಆ ಥರದ ವಿಷಯಗಳ್ನ ನಾವು ಇವತ್ತು ಡಿಸ್ಕಸ್ ಮಾಡೋದನ್ನು. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡಾತಿರ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ರಿ. ಅಂದ್ರೆ ನಾವು ವಿಡಿಯೋ ಮಾಡಿದ ತಕ್ಷಣ ಫಸ್ಟ್ ನಿಮ್ಗೆ ಬರ್ತಾವೆ ನಮ್ಮ ವಿಡಿಯೋಗಳು. ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ. ಮತ್ತು ಅದಾದ ತಕ್ಷಣ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ವಿಡಿಯೋನ ಶೇರ್ ಮಾಡಿರಿ. ಸೊ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗತ್ತವಂದ್ರೆ ಒಂದು ಲೈಕ್ ಕೊಡಿರಿ. ಓಕೆ, ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಏನಪ್ಪ ಅಂದ್ರೆ ಟಾಪಿಕ್ ಬಂದ್ಬಿಟ್ಟು ಬಿಗ್ ಬಾಸ್ ಬಗ್ಗೆ. ಫಸ್ಟ್ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ಬಿಗ್ ಬಾಸ್ ಅಂದ್ರೆ ಅದು ಒಂದು ದೊಡ್ಡ ವೇದಿಕೆ ಅನ್ನೋದಕ್ಕಿಂತ ಒಂದು ಏನಂತಾರ ಆಪರ್ಚುನಿಟಿ, ಎಲ್ಲರಿಗೂ ಅವಕಾಶ ಸಿಗುವಂಥ ಒಂದು ವೇದಿಕೆ ಅಂತ ಅಂದ್ಕೊಳ್ಳೋಣ. ಬಟ್ ಅದು ಇಷ್ಟು ದಿವಸ ಬರೀ ಸೆಲೆಬ್ರಿಟಿಗಳು, ಬೆಳೆದವರು ಮತ್ತು ಸೋಷಿಯಲ್ ಮೀಡ್ಯಾದಾಗ ಮಿಂಚವ್ರನ್ನ ಮಾತ್ರ ಆ ಬಿಗ್ ಬಾಸಿಗೆ ತೊಗೋತಿದ್ರು. ಬಟ್ ಈ ಸಲ ಏನು ಮಾಡಿದ್ರು, ಕಾಮನ್ ಮ್ಯಾನ್ಸ್ನ ತೊಗೋತೀನಿ ಅಂದರೆ ಜನರಲಾಗಿ ನಿಮ್ಮಂಥವ್ರನ್ನೂ ತೊಗೋತೀನಿ ಅಂತ ಅನೌನ್ಸ್ ಮಾಡಿತ್ತು ಬಿಗ್ ಬಾಸ್. ಆದ್ರೆ ನಿಮ್ಮಂಥವ್ರನ್ನ ಸಾಮಾನ್ಯ ಮನುಷ್ಯರನ್ನ ಅವ್ರು ತೊಗೋತಾರ ಇಲ್ಲ ಅಂಥೇಳಿ ಕನ್ಫರ್ಮ್ ಆಗ್ಬೇಕಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಬೇಕು. ಬಟ್ ಅದಕ್ಕಿಂತ ಮುಂಚೆನೇ ನಮಗೆ ಈಗ ಆಲ್ರೆಡಿ ಒಂದು ಅರ್ಧ ವಿಷಯಗಳು ಗೊತ್ತಾಗಿದ್ದಾವೆ. ಸಾಮಾನ್ಯ ಮನುಷ್ಯರನ್ನ ಅವ್ರು ತೊಗೋತಾರೋ ಇಲ್ಲೋ, ಅದಕ್ಕೆ ಟ್ಯಾಲೆಂಟ್ ಬೇಕೋ ಬೇಡೋ, ಅಥವಾ ಟ್ಯಾಲೆಂಟ್ ಬೇಕೋ ಅಥವಾ ನಾವು ವೈರಲ್ ಇರಬೇಕು, ಇಲ್ಲ ನಾವು ಒಳ್ಳೆಯವರಾಗಿರ್ಬೇಕು, ಇಲ್ಲ ಕೆಟ್ಟವರಾಗಿರ್ಬೇಕು ಅನ್ನೋದನ್ನು ಇವತ್ತು ಡಿಸ್ಕಸ್ ಮಾಡೋಣ. ಏನಪ್ಪ ಅಂದ್ರೆ ಬಿಗ್ ಬಾಸ್ಗೆ ಹೋಗ್ಬೇಕಪ್ಪ ಅಂದ್ರೆ ಕಂಟೆಂಟ್ ಅಲ್ಲ, ಟ್ಯಾಲೆಂಟ್ ಅಷ್ಟೇ ಇದ್ದರೆ ಸಾಕಾಗಲ್ಲ. ನೀವು ಬೇಕಾದ ಟ್ಯಾಲೆಂಟ್ ಇಟ್ಕೋರಿ. ನೀವು ಸಿಂಗಿಂಗ್ ಮಾಡ್ತೀರಾ, ಕಾಮಿಡಿ ಮಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ಜಿಮ್ ಬಾಡಿ ಐತಾ, ಅಥವಾ ನೀವು ಏನೋ ಕರಾಟೆ ಮಾಡ್ತೀರಾ, ನೀವು ಏನೇ ಮಾಡಿರಿ ಸುಡ್ಗಾಡು, ನಿಮ್ಮ ಹತ್ರ ಯಾವ ಟ್ಯಾಲೆಂಟ್ ಐತೆ ಅನ್ನೋದು ಅವ್ರು ನೋಡೋಂಗಿಲ್ಲ. ನಿಮ್ಮ ಹತ್ರ 100 ಟ್ಯಾಲೆಂಟ್ ಇರಲಿ, ಅವ್ರು ತೊಗೊಳಂಗಿಲ್ಲ. ನೀವು ಹೇಳಬೇಕಪ್ಪ ಅಂದ್ರೆ ಬೇಕಾದ ಟ್ಯಾಲೆಂಟ್ ಇರಲಿ ನಿಮ್ಮ ಹತ್ರ, ಅವ್ರು ತೊಗೊಳಂಗಿಲ್ಲ. ಅವ್ರಿಗೆ ಬೇಕಾಗಿರೋದು ನೋಡಿರಿ, ಯಾರೇ ಲಾಭ ಇಲ್ಲಾರ್ದೆ ಯಾವುದೂ ಮಾಡೋಂಗಿಲ್ಲ. ಎಲ್ಲರೂ 1 ಕೋಟಿ ರೂಪಾಯಿ ಕೊಡ್ತಾರೆ, 50 ಲಕ್ಷ ಕೊಡ್ತಾರೆ ಅಂದ ತಕ್ಷಣ ಸುಮ್ಮನೆ ಯಾರೂ ಕೊಡೋದಿಲ್ಲ. ನಮ್ಮಿಂದ ಅವ್ರಿಗೆ ಏನಾದರೂ ಲಾಭ ಆಗ್ತಿದ್ರೆ ಮಾತ್ರ ನಮಗೆ ಕೊಡ್ತಾರೆ. ಅವ್ರು ಸುಮ್ಮನೆ ಕರೆದ್ಬಿಟ್ಟು 50 ಲಕ್ಷ ಕೊಟ್ಟು ಕಳ್ಸೋಕೆ ಯಾರೂ ಹುಚ್ಚರಲ್ಲ. ನೋಡಿರಿ, ನಮ್ಮಿಂದ ಅವ್ರಿಗೂ ಲಾಭ ಆಗಿರ್ಬೇಕು, ಜನಗಳು ಆ ಕಂಟೆಂಟ್ನ ನೋಡಬೇಕು, ಆ ಬಿಗ್ ಬಾಸ್ ಚಾನಲ್ ಅಂದ್ರೆ ಆ ಪ್ರೋಗ್ರಾಮ್ನ ನೋಡ್ಬೇಕು ಎಲ್ಲರೂ. ಅಂದಾಗ ಅವರಿಗೆ ಒಂದು ಸ್ವಲ್ಪ ಲಾಭ, TRP ಪ್ರಮೋಷನ್ಸ್ ಎಲ್ಲ ಬರ್ತಾವೆ. ಅದರಿಂದ ಲಾಭ ಮಾಡಿಕೊಂಡು ಅದರೊಳಗೆ ಅರ್ಧ 10%, 20% ಕೊಟ್ಟು ಅವರಿಷ್ಟು ಲಾಭ ಮಾಡ್ಕೊತಾರೆ. ಬಟ್ ಇದನ್ನೆಲ್ಲ ಮಾತಾಡಬಾರ್ದು. ನಾವು ಮಾತಾಡೋದು ಬರೀ ನಾವು ಕಂಟೆಸ್ಟೆಂಟಾಗಿ ಹೋಗ್ಬೇಕಂದ್ರೆ ಏನು ಮಾಡ್ಬೇಕು ಅನ್ನೋದಷ್ಟೇ. ಈಗ ಇತ್ತೀಚೆಗೆ ನೀವು ನೋಡಿರಬೇಕು, ಬಿಗ್ ಬಾಸ್ ಅನೌನ್ಸ್ ಮಾಡಿದ್ದು ಕಾಮನ್ ಮ್ಯಾನ್ಸ್ನ ತೊಗೋತೀನಿ ಅಂತೇಳಿ ಅನೌನ್ಸ್ ಮಾಡಿದರು. ಬಟ್ ಅದನ್ನು ನೋಡಿ ಎಲ್ಲರೂ ವಿಡಿಯೋ ಮಾಡೋದೇ ನಾನು ಹೋಗ್ತೀನಿ, ನಾನು ತೊಗೋರಿ ಅಂತೆಲ್ಲ ವಿಡಿಯೋ ಮಾಡಿ ಹಾಕಿದರು. ಬಟ್ ಅದರೊಳಗೆ ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಬಿಡ್ತಾರೆ ಅಂತ ಇನ್ನೂವರೆಗೂ ಗೊತ್ತಾಗೋದಿಲ್ಲ. ಬಟ್ ನೋಡ್ರಂತ ನೀವು ಅದ್ರೊಳಗೆ ಕಾಮನ್ ಮ್ಯಾನ್ಸ್ ಅಂತ ಹೇಳಿದಾರಲ್ಲ, ಬಟ್ ಅದ್ರೊಳಗೆ ಎಲ್ಲರನ್ನೂ ಕಾಮನ್ ಮ್ಯಾನ್ಸ್ನ ತೊಗೊಳೋದಿಲ್ಲ ಅವರು. ಅದರೊಳಗೆ ಎಲ್ಲೋ ಒಬ್ಬರನ್ನ 1% ಅವ್ರು ತೊಗೊಂಡ್ರು. ಯಾಕಂದ್ರೆ ಅವ್ರು ಮಾತು ಉಳಿಸ್ಕೋಬೇಕು. ಕಾಮನ್ ಮ್ಯಾನ್ ತೊಗೋತೀನಿ ಅಂತೇಳಿ ಕಿಶಿಂದ ನಾವು ಬಿಡಬಾರ್ದು ಅಂತೇಳಿ ಅದೊಂದು ಅವ್ರು ಮಾತು ಉಳಿಸ್ಕೋಬೇಕಾಗಿರ್ತೈತಿ. ಎಲ್ಲರ ಒಬ್ಬರನ್ನಾರ ತೊಗೊಂಡಿರ್ತಾರೆ. ಬಟ್ ಹೌದು ಕಾಂಟ್ರವರ್ಸಿ ಆಗ್ಬೇಕಲ್ಲಿ. ಕಾಂಟ್ರವರ್ಸಿ ಆದ್ರೇ ಜನಗಳು ವಿಡಿಯೋ ನೋಡ್ತಾರೆ. ಸುಮ್ಮನೆ ನಿಮ್ಮಂಥವ್ರು ಹೊಡೆದಾಡಿದ್ರೆ ಯಾರೋ ವಿಡಿಯೋ ನೋಡೋಂಗಿಲ್ಲ, ಅವ್ರ ಚಾನಲ್ ನೋಡೋಂಗಿಲ್ಲ, ಮತ್ತು ಅವ್ರಿಗೇನೂ ಲಾಭ ಆಗೋದಿಲ್ಲ. ಅದಕ್ಕಾಗಿ ನೋಡಿರಿ, ಈ ಸಮಾಜದಲ್ಲಿ ಕೆಟ್ಟವರಾಗಿರ್ಬೇಕು ಅಂದ್ರೆ ಎಲ್ಲರೂ ಅವ್ರಿಗೆ ಬೈತಾ ಇರಬೇಕು. ಏನೋ ಒಂದು ಕೆಟ್ಟ ಕೆಲಸ ಮಾಡಿರ್ಬೇಕು, ಅವ್ರನ್ನ ಬೈತಿರ್ಬೇಕು, ಅವರು ಏನೋ ಒಂದು ತಪ್ಪು ಮಾಡಿರ್ಬೇಕು, ಸೋಷಿಯಲ್ ಮೀಡ್ಯಾದಾಗ ಎಲ್ಲರೂ ಅವ್ನಿಗೆ ಬೈತಾ ಇರಬೇಕು. ಅಂಥವ್ರನ್ನ ತೊಗೋತಾರೆ. ಅವ್ರು ಒಳ್ಳೆಯವರ, ಅವ್ರು ಕೆಟ್ಟವರ ಅನ್ನೋದನ್ನು ತೋರಿಸ್ತಾರೆ ಆ ಚಾನಲ್ ಒಳಗೆ. ಅವ್ರು ಒಳ್ಳೆಯವರು, ಅವ್ರು ಕೆಟ್ಟವರು ಅವ್ರ ರಿಯಾಲಿಟಿನ ಅದ್ರೊಳಗೆ ತೋರಿಸೋ ಸಲುವಾಗಿ ಅಂಥವ್ರನ್ನ ತೊಗೋತಾರೆ. ಬಟ್ ನಿಮ್ಮಂಥವ್ರು ನಾವು ಯಾರಂತಲೇ ಗೊತ್ತಿರಲ್ಲ, ಅವ್ರನ್ನ ನೋಡ್ತಾರೆ ಯಾರಪ್ಪ ವಿಡಿಯೋ, ನಮ್ಮನ್ನು ಟಿ ವಿ ಒಳಗೆ ನಮ್ಮನ್ನು ನೋಡ್ತಾರೆ, ರೀ ಇವ ಯಾರಪ್ಪ, ಎಲ್ಲಿಂದ ಬಂದಾನ ಇವ ಅಂತಾರೆ. ಅದಕ್ಕಾಗಿ ಜನಗಳಿಗೆ ಗೊತ್ತಿರಬೇಕು, ವೈರಲ್ ಆಗಿರ್ಬೇಕು, ಆಲ್ರೆಡಿ ಟ್ರೆಂಡಿಂಗ್ದಾಗಿರ್ಬೇಕು ಅವ. ಅಂದರೆ ನಮ್ಮೂರವ್ರು ಹೋಗಿದಾರಲ್ಲೋ ಅಂಥೇಳಿ ಸ್ವಲ್ಪ ಕಾನ್ಫಿಡೆನ್ಸ್ನಿಂದ ನೋಡ್ತಾರೆ ಜನ. ಅದಕ್ಕಾಗಿ ಗೊತ್ತಿರೋರನ್ನ ಸೋಷಿಯಲ್ ಮೀಡ್ಯಾದಾಗ ವೈರಲ್ ಆದವ್ರನ್ನ ಮಾತ್ರ ತೊಗೋತಾರೆ. ಎಲ್ಲರನ್ನೂ ಸುಮ್ಮನೆ ತೊಗೊಳೋದಿಲ್ಲ ಅವರು.
ಈ ಸಲ ಯಾರ್ಯಾರು ಬರ್ತಾರಂತ ಗೊತ್ತಿಲ್ಲ, ಬಟ್ ನಂಗೆ ಬಿಗ್ ಬಾಸ್ ಒಳಗೆ ಇಂಟ್ರೆಸ್ಟ್ ಇಲ್ಲ. ಎಲ್ಲರೂ ವಿಡಿಯೋ ನಾನು ಹೋಗ್ತೀನಿ ಅಂತ ವಿಡಿಯೋ ಮಾಡಿದ್ರು, ಬಟ್ ನಾ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ನಾನು ಮಾಡ್ಬೋದಿತ್ತು. ನಂದು 20,000 ಫಾಲೋವರ್ಸ್ ಐತಿ ಇನ್ಸ್ಟಾಗ್ರಾಮ್ ಒಳಗೆ. ಯೂಟ್ಯೂಬ್ ಒಳಗೆ ಎಷ್ಟು 6,000 ಫಾಲೋವರ್ಸ್, 6,000 ಸಬ್ಸ್ಕ್ರೈಬರ್ಸ್ ಐತಿ. ಫೇಸ್ಬುಕ್ ಒಳಗಂತೂ 6,000 ಐತಿ. ನಾನು ವಿಡಿಯೋ ಮಾಡ್ಬೋದಾಗಿತ್ತು. ನಮ್ಮಂಥವ್ರು ತೊಗೋತಾರ ನನಗೆ ಡೌಟ್ ಐತಿ. ಅದಕ್ಕೆ ಯಾಕೆ ಮಾಡೋಕೆ ಹೋಗ್ಬೇಕು ವಿಡಿಯೋ? ನಮ್ಮಂಥವ್ರನ್ನ ತೊಗೋತಾರೆ ಅವ್ರು. ಬಿಗ್ ಬಾಸ್ ಅನ್ನೋದು ಅಷ್ಟು ದೊಡ್ಡ ವೇದಿಕೆ, ಅಂಥದ್ರಾಗ ನಮ್ಮನ್ನು ತೊಗೋತಾರ ಅನ್ನೋದು ನನ್ನ ತಲೆ ಕುಂತ್ಬಿಟ್ಟೈತೆ. ಅದು ಎಷ್ಟು ಹುಚ್ಚಿರ್ತಾರೆ ಜನಗಳು, ನಮ್ಮಂಥವ್ರು ತೊಗೋತಾರ ಅನ್ನೋದೊಂದು ತಲೆಯಾಗಿರೋದಿಲ್ಲ ಅವ್ರಿಗೆ. ಎಂತೆಂಥ ಟ್ಯಾಲೆಂಟ್ ಇದ್ದವ್ರನ್ನೇ ತೊಗೊಂಡಿಲ್ಲ. ನಿಮ್ಮಂಥವ್ರನ್ನ ತೊಗೋತಾರೆ ಅಂತೇಳಿ ಏನು ಗ್ಯಾರಂಟಿ? ಮತ್ತು ಅಷ್ಟಕ್ಕೂ ಯಾವುದೇ ರೀತಿ ಅದು ರಿಯಾಲಿಟಿ ಶೋ ಅಂತ ಹೇಳ್ತಾರೆ. ರಿಯಾಲಿಟಿ ಶೋ ಅಂದರೆ ಫುಲ್ ರಿಯಲ್ ಆಗಿರೋದಿಲ್ಲ ಅದು. ಅದ್ರಾಗ ಒಂದು ರಿಯಲ್ ಅಂದ್ರೆ ಒಂದು 10% ಅಷ್ಟೇ ರಿಯಲ್ ಆಗಿರ್ತೈತಿ. ಉಳಿದಿದ್ದೆಲ್ಲ ಅವರು ಕಾನ್ಸೆಪ್ಟ್ ಮಾಡ್ಕೊಂಡಿರ್ತಾರೆ, ಅಂದ್ರೆ ಸ್ಕ್ರಿಪ್ಟ್ ಮಾಡ್ಕೊಂಡಿರ್ತಾರೆ. ಯಾವುದೇ ರೀತಿ ಡೈರೆಕ್ಟಾಗಿ ಅವ್ರು ಮಾತಾಡಿದ್ದನ್ನು ಡೈರೆಕ್ಟಾಗಿ ನಮ್ಗೆ ತೋರಿಸೋದಿಲ್ಲ. ಅವರು ಕಾನ್ಸೆಪ್ಟ್ ಒಂಥರ ಸ್ಕ್ರಿಪ್ಟ್ ಟೈಪ್ ಮಾಡ್ಕೊಂಡು ಅವರು ಮಾತಾಡಿಸಿ ಅದನ್ನು ನಮ್ಗೆ ಎಡಿಟ್ ಮಾಡಿ ನಮಗೆ ತೋರಿಸ್ತಾರೆ. ಡೈರೆಕ್ಟಾಗಿ ಮಾತಾಡಿದ್ದು ಯಾರೂ ತೋರಿಸೋಂಗಿಲ್ಲ. ಡೈರೆಕ್ಟಾಗಿ ನಾವೀಗ ಬರೀ ಒಂದು ಇನ್ಸ್ಟಾಗ್ರಾಮ್ ಒಳಗೆ ಒಂದು ರೀಲ್ ಹಾಕ್ಬೇಕಂದ್ರೂ ನಾವು ಅದನ್ನು 20 ಸಲ ಎಡಿಟ್ ಮಾಡ್ತೀವಿ. ಅವರು ಡೈರೆಕ್ಟಾಗಿ ಬಿಗ್ ಬಾಸ್ ನಮಗೆ ತೋರಿಸ್ತಾರೆ ಅಂತ ಏನು ಗ್ಯಾರಂಟಿ? ಡೈರೆಕ್ಟಾಗಿ ಯಾವುದೇ ರಿಯಾಲಿಟಿ ಶೋಗಳು ತೋರಿಸೋಂಗಿಲ್ಲ. ಮತ್ತು ಅದು ಎಲ್ಲರೂ ಹೋಗುವಂಥ ವೇದಿಕೆಯೂ ಅಲ್ಲ. ಅದು ಒಂದಲ್ಲ, ಇನ್ನು ಉಳಿದಿದ್ದು ಸಾಕಷ್ಟು ಅದಾವೆ. ಸಿಂಗಿಂಗ್ ಪ್ರೋಗ್ರಾಮ್ ಅದಾವೆ, ಕಾಮಿಡಿ ಪ್ರೋಗ್ರಾಮ್ ಅದಾವೆ. ಅದು ಬಿಟ್ಟರೆ ಡ್ಯಾನ್ಸ್ ಪ್ರೋಗ್ರಾಮ್ ಅದಾವೆ. ಯಾವುದೇ ಪ್ರೋಗ್ರಾಮ್ ಆದರೂ ನಿಮ್ಮಂಥವ್ರು ಸಾಮಾನ್ಯದವ್ರು ಹೋಗುವಂಥದ್ದು ಅಲ್ವೇ ಅಲ್ಲ. ನಾನು ಎಕ್ಸಾಂಪಲ್ ನನ್ನ ಸ್ವಂತ ಅನುಭವ ಹೇಳಬೇಕಪ್ಪ ಅಂದ್ರೆ, ನಾನು ಸ್ವಲ್ಪ ಅಷ್ಟು ಸಿಂಗಿಂಗ್ ಮಾಡ್ತೇನೆ. ನಮ್ಮ ಊರಾಗ ಬೆಳಗಾವಿದಾಗ ಇಲ್ಲೇ ಬಂದಿತ್ತು. ಏನೋ ಇದು ಬರವತ್ತು ನನ್ನಕ್ಕೆ ಆಡಿಷನ್ ತೊಗೊಳಕತ್ತಿದ್ರು. ಆಡಿಷನ್ಗೆ ಬಂದಿತ್ತು ಬೆಳಗಾವಿ ಒಳಗೆ. ಕರ್ನಾಟಕ ಡ್ಯಾನ್ಸ್ ಮತ್ತು ಕಾಮಿಡಿ ಕಿಲ್ಲಾಡಿ ಮತ್ತು ಸರಿಗಮಪ ಎಲ್ಲ ಬಂದಿದ್ದು ಬೆಳಗಾವಿ ಒಳಗೆ. ನಾನು ಅದಕ್ಕೊಂದು ಎರಡಕ್ಕೂ ಆಡಿಷನ್ ಕೊಟ್ನಿ. ಬಟ್ ನಮ್ಮಂಥವ್ರನ್ನವ್ರು ತೊಗೋತಾರೋ ಅನ್ನೋ ಕಾನ್ಫಿಡೆನ್ಸ್ ನನಗೆ ಇರಲಿಲ್ಲ. ನಿಮ್ಮಂಥವ್ರನ್ನ ಯಾರನ್ನೂ ತೊಗೊಳಂಗಿಲ್ಲ ಅವರು. ಬಟ್ ಅವ್ರಿಗೆ ಎಂಥವ್ರು ಬೇಕಪ್ಪ ಅಂದ್ರೆ, ನಾವು ಫಸ್ಟ್ ಸೋಷಿಯಲ್ ಮೀಡ್ಯಾದಾಗ ವೈರಲ್ ಇರಬೇಕು, ನಮ್ಮನ್ನೆಲ್ಲರೂ ಗುರುತಿಸ್ಬೇಕು, ಮತ್ತು ನಮ್ಮ ಮೇಲೆ ಕೆಟ್ಟ ಒಪಿನಿಯನ್ ಇರಬೇಕು ಜನಗಳಿಗೆ. ಅಂಥವ್ರನ್ನ ತೊಗೊಂಡು ಇವ್ರು ಕೆಟ್ಟವ್ರಂತ ಮುದ್ದಮ್ಮನ ವಿಡಿಯೋ ನೋಡ್ತೀವಿ. ಬೇಕಾದ್ರೆ ನೀವು ವಿಚಾರ ಮಾಡಿರಿ, ಸೋಷಿಯಲ್ ಮೀಡ್ಯಾದಾಗ ನೀವು ನೋಡಿರಿ. ಇವ್ರು ಕೆಟ್ಟವ್ರಂತ ಗೊತ್ತಿದ್ದು ಮುದ್ದಮ್ಮವ್ರನ್ನ ಅವ್ರದ್ದೇ ವಿಡಿಯೋ ನೋಡ್ತೀವಿ, ಅವ್ರಿಗೆ ಫಾಲೋ ಮಾಡ್ತೀವಿ, ಅವ್ರಿಗೆ ಕಮೆಂಟ್ ಹಾಕ್ತೀವಿ. ಅವ್ರು ಅಟ್ಲೀಸ್ಟ್ ಅವ್ರು ಬೈಯಾಕರ ಕಮೆಂಟ್ ಹಾಕ್ತೀವಿ. ಬೇಕಾದ್ರೆ ನೀವು ನೋಡಿರಿ. ಎಕ್ಸಾಂಪಲ್ ಈ ಇನ್ಸ್ಟಾಗ್ರಾಮ್ ಒಳಗೆ ಸಾಕಷ್ಟು ಜನ ಅದಾರ, ಅವ್ರ ಹೆಸರು ತೊಗೊಳ್ಳೋದು ಬೇಡ. ಸಾಕಷ್ಟು ಜನ ಅದಾರ, ಅವ್ರು ಕೆಟ್ಟವ್ರಂತ ನಮ್ಗೆ ಗೊತ್ತಿರ್ತೈತಿ. ಆದ್ರೂ ಅವ್ರ ವಿಡಿಯೋನೇ ನೋಡ್ತೀವಿ, ಅವ್ರಿಗೆ ಕಮೆಂಟ್ ಹಾಕ್ತೀವಿ, ಅವ್ರನ್ನೇ ಫಾಲೋ ಮಾಡ್ತೀವಿ. ಅವರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅವ್ರಿಗೆ ಫಾಲೋವರ್ಸ್ ಇರ್ತಾರೆ. ಅದು ಹೆಂಗೆ? ಯಾರು ಫಾಲೋ ಮಾಡಿ? ಎಲ್ಲರೂ ಬೈಯೋರೇ ಆಗಿದ್ರೆ ಅವ್ರಿಗೆ ಫಾಲೋವರ್ ಯಾರು ಮಾಡ್ತಾರೆ? ಅವ್ರಿಗೆ ಸಪೋರ್ಟ್ ಯಾರು ಮಾಡ್ತಾರೆ? ತಿಳ್ಕೊರಿ ನೀವು. ಅದಕ್ಕೆ ಕೆಟ್ಟವ್ರು ಅಂತೀರ ಉದ್ದೇಶ ಇರ್ತೈತಲ್ಲ, ಅವರೇ ಜಾಸ್ತಿ ಬೆಳೆದು ಮುಂದೆ ಹೋಗ್ತಾರೆ. ಒಳ್ಳೆಯವ್ರಂತ ಫುಲ್ಲು ಒಳ್ಳೆಯವ್ರು ಬೆಳಿಬೇಕಪ್ಪ ಅಂದ್ರೆ ಸ್ವಲ್ಪ ಲೇಟ್ ಆಗ್ತೈತಿ. ಕೆಟ್ಟವ್ರು ಬೆಳಿಬೇಕಂದ್ರೆ ಅವರು ಕೆಟ್ಟ ಮಾತುಗಳನ್ನ ಆಡಿ ಪಟ್ ಅಂತೇಳಿ ಬೆಳೆದು ಬಿಡ್ಬೋದು. ಒಳ್ಳೆಯವ್ರು ಬೆಳಿಬೇಕಂದ್ರೆ ಭಾಳ ಕಷ್ಟ ಐತಿ. ನಾವು ಒಳ್ಳೆಯ ರೀತಿಯಿಂದ ಬೆಳಿತೀನಿ ಅಂದ್ರೆ ಅಷ್ಟು ಈಸಿ ಇಲ್ಲ. ಅದು ಬರೀ ಒಂದು ಡೈಲಾಗ್ಗಳೊಳಗೆ ಕೆಟ್ಟವರು ಬರೀ ಒಂದು ಡೈಲಾಗ್ ಹೊಡೆದ್ರೆ ಸಾಕು ವೈರಲ್ ಆಗಿಬಿಡ್ತಾರೆ. ಅದು ಜನಗಳಿಗೆ ಇಷ್ಟ ಆಗೋದಿಲ್ಲ, ಬಟ್ ಅದೇ ವೈರಲ್ ಇರ್ತೈತಿ ಸೋಷಿಯಲ್ ಮೀಡ್ಯಾದಾಗ. ಬೇಕಾದ್ರೆ ನೀವು ನೋಡಿರಿ, ಏನು ಹುಚ್ಚರಂಗೆ ಮಾಡ್ತಾರೆ ಒಮ್ಮರೆ, ಏನು ಹುಚ್ಚರಂಗೆ ವಿಡಿಯೋ ಮಾಡ್ತಾರೆ ಅಂತೇಳಿ ಬೈತಿರ್ತಾರೆ. ಬಟ್ ಅಂಥವ್ರನ್ನೇ ತೊಗೋತಾರೆ, ಅಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ, ಅಂಥವರೇ ದೊಡ್ಡ ವೇದಿಕೆಗೆ ಇರ್ತಾರೆ. ನೀವು ಎಕ್ಸಾಂಪಲ್ ಹೇಳ್ತೀನಿ, ಸರಿಗಮಪ ಒಳಗೆ ನೀವು ಅಬ್ಸರ್ವ್ ಮಾಡಿರ್ಬೋದು. ಎಷ್ಟೋ ಜನ ಅದಾರ, ಅವ್ರಿಗೆ ಹಾಡನೇ ಬರೋಂಗಿಲ್ಲ. ಹೆಂಗೆ ಹಾಡ್ತಾರಪ್ಪ ಅಂದ್ರೆ, ಸಣ್ಣ ಹುಡುಗರು ಮಾತಾಡ್ತಾರಲ್ಲ ಆ ರೀತಿ ಹಾಡ್ತಾರೆ. ಅಂಥವ್ರನ್ನೂ ಸಹಿತ ತೊಗೋತಾರೆ. ನಮಗೂ ಹಾಡಕ್ಕೆ ಬರ್ತೈತಿ ಸದ ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಿಸ್. ನಮಗೂ ಇಷ್ಟು ನಾರ್ಮಲಾಗಿ ನಮಗೂ ಹಾಡಕ್ಕೆ ಬರ್ತೈತಿ. ಇಂಥವ್ರನ್ನೂ ತೊಗೋತಾರೆ ಅಂದರೆ ವಿಚಾರ ಮಾಡಿರಿ ನೀವು. ಎಲ್ಲ ಅದಕ್ಕೆ ಹಿಂದವ್ರಿಗೆ ತಳ್ಳೋರು ಇರ್ತಾರೆ, ಅಲ್ಲಿ ತನಕ ಕರ್ಕೊಂಡು ಹೋಗೋರು ಇರ್ತಾರೆ, ಅಷ್ಟಿಲ್ಲೇ ತೊಗೊಳಲ್ಲ. ಬೆಳಗಾವಿದಾಗ ನಾವು ಆಡಿಷನ್ ಬಂದಾಗ ಒಬ್ಬರಲ್ಲ ಇಬ್ಬರಲ್ಲ, ಬೆಳಿಗ್ಗೆ ಪಾಳೆ ಹಚ್ಚಿದವರು ಸಾಯಂಕಾಲ ಪಾಳೆ ಬಂದವು. ನಾವು 500-600 ಜನ ಬಂದು ಆಡಿಯನ್ಸ್ ದಿನಕ್ಕೆ. ನಮ್ಮ 500-600 ನಂಬರ್
ಬೆಳಗ್ಗೆ ಹೋದವ್ರು ಸಾಯಂಕಾಲವರೆಗೂ ಪಾಳೆ ಹಚ್ಚಿ ಆಡಿಷನ್ ಕೊಟ್ಟು ಬಂದಿದ್ದೇವೆ ನಾವು. ಅಷ್ಟು ಜನ ಎಲ್ಲಿ ಹೋದರು? ಅಷ್ಟು ಜನರನ್ನು ಅವ್ರು ತೊಗೊಂಡ್ರ? ಅಲ್ಲೇ ತೊಗೊಳ್ಳೋದು ಒಬ್ಬರು ಇಬ್ಬರನ್ನ, ಆ ಊರೊಳಗೆ ಬೆಳಗಾವಿ ಒಳಗೆ ಒಬ್ಬರನ್ನ ಅಥವಾ ಇಬ್ಬರನ್ನ ತೊಗೋತಾರೆ. ಬಟ್ ಆಡಿಷನ್ ಕೊಡೋದು ಸಾವಿರಾರು ಜನ, ಲಕ್ಷಾಂತರ ಜನ. ಎಲ್ಲ ಕಡೆ ಎಲ್ಲ ಊರಾಗೂ ಹಿಂಗೆ ಐತಿ. ನೀವು ಕಾಮಿಡಿ ಗಿಲ್ಲಾಡಿ ಆಗಲಿ, ಫಿಲಮ್ಸ್ ಆಗಲಿ, ಸಿನಿಮಾಗಳು ಆಗಲಿ, ಬೆಳೆದವ್ರನ್ನೇ ಬೆಳೆಸೋದು ವಾಪಸ್ ಹೇಳೋದು. ಮತ್ತು ಮಾತಿಗೆ ನಾವು ಕಾಮನ್ ಮ್ಯಾನ್ ತೊಗೋತೀನಿ, ಕಾಮನ್ ಮ್ಯಾನ್ಸನ್ನು ಬೆಳೆಸ್ತೇನಂತ, ಈ ಥರ ಸಾಮಾನ್ಯ ಮನುಷ್ಯರನ್ನು ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡೋನು ಅಂಥೇಳಿ ಹಂಗೆಲ್ಲ ಹೇಳ್ತಾರೆ. ಆ ಥರ ಇರೋದಿಲ್ಲ ಅದು. ಬೆಳೆದವ್ರನ್ನೇ ಬೆಳೆಸೋದು. ಅವ್ರ ಅಣ್ಣ, ಅವ್ರ ತಮ್ಮ, ಅವ್ರ ಗಂಡ, ಅವ್ರ ಹೆಂಡತಿ, ಅವ್ರ ಮಕ್ಕಳು. ಸಿನಿಮಾದಾಗಂತೂ ಅದೇ ನಡೆದೈತಿ. ಹೊಸವ್ರು ಯಾರನ್ನೋ ತೊಗೊಳಕ್ಕೆ ಹೋಗ್ಬೇಡ್ರಿ. ಅವರೇ ಇದ್ದವ್ರು ಇವ್ರು ಅವ್ರ ಮಕ್ಕಳು ಅಂತೇಳಿ ಅವ್ರು ನೋಡೋದು ನಾವು ವಿಡಿಯೋಗಳು, ಮೂವಿಗಳು. ಎಕ್ಸಾಂಪಲ್ ನಿಮಗೆ ಹೇಳತ್ತೀನಿ ಅಷ್ಟೇ, ತಿಳ್ಕೊರಿ ಅಷ್ಟೇ. ತಿಳ್ಕೊಂಡಿರ್ರಿ, ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಹೇಳಕತ್ತೀನಿ ನನಗೆ ಅನುಭವ ಪ್ರಕಾರ. ಈ ಸೋಷಿಯಲ್ ಮೀಡ್ಯಾದಾಗ ಬೆಳಿಬೇಕಂತಾಗಿತ್ತಂದ್ರೆ ನಿಮ್ಗೆ ಫಸ್ಟ್ ನೀವು ಸೋಷಿಯಲ್ ಮೀಡ್ಯಾದಾಗೆ ಬೆಳೀರಿ. ನೀವು ವೇದಿಕೆ ಏರ್ತೀನಿ ಅಂತೇಳಿ ಡೈರೆಕ್ಟಾಗಿ ಹೋಗ್ತೇನಂದ್ರೆ ಆಗೋದಿಲ್ಲ. ಅದೆಲ್ಲ ಫಸ್ಟ್ ನೀವು ಜನಗಳ ಬಾಯಾಗ ಒಂದು ಒಳ್ಳೆಯವರಾಗಿರ್ಬೇಕು, ಇಲ್ಲ ಕೆಟ್ಟವರಾಗಿರ್ಬೇಕು. ಎರಡರ ಮಧ್ಯೆ ಇರ್ತೀವಿ ನೋಡ್ರಿ ನಮ್ಮಂಥವ್ರು. ನಾವು ಯಾವತ್ತೂ ಬೆಳೆಯಂಗಿಲ್ಲ, ನಾವು ಇಲ್ಲೇ ಇರ್ತೀವಿ. ನಮ್ಮ ಸುತ್ತಮುತ್ತ ಒಂದು 4 ಜನ ಅಷ್ಟೇ ನಮ್ಮನ್ನು ಗುರುತಿಸ್ತಿರ್ತಾರೆ. ನಾವು ಇನ್ನೂ ಬೇರೆ ಊರವ್ರು ರೀಚೇ ಆಗೋದಿಲ್ಲ. ನಾವು ಈ ಎರಡೂ ಮಧ್ಯದಾಗಿರೋರು. ನಾವು ಯಾರಿಗೂ ಗೊತ್ತೂ ಇರೋದಿಲ್ಲ, ನಮ್ಮ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಒಂದು ಒಳ್ಳೆಯದಾಗಿರೋ ಮಾತಾಡ್ಬೇಕಿಲ್ಲ, ಕೆಟ್ಟದಾಗಿರೋ ಮಾತಾಡ್ಬೇಕು. ಅಂಥವ್ರು ಬೆಳೀತಾರೆ. ಎಕ್ಸಾಂಪಲ್ ಡಾಕ್ಟರ್ ಬ್ರೋ ತೊಗೋರಿ, ಅನು ಅಕ್ಕ ಅವ್ರನ್ನ ತೊಗೋರಿ. ಅವರೆಲ್ಲ ಒಳ್ಳೆಯವರು, ಒಳ್ಳೆಯ ರೀತಿಯಿಂದ ಬೆಳೆದಾರ. ಅವ್ರಿಗೆ ಹೆಸರೈತಿ. ಬಟ್ ಅಂಥವ್ರಿಗೆ ಯಾವುದೇ ರೀತಿ ವೇದಿಕೆ ಸಿಗೋಂಗಿಲ್ಲ, ಅಂಥವ್ರಿಗೆ ಯಾವುದೇ ರೀತಿ ಆಪರ್ಚುನಿಟಿ ಸಿಗೋಂಗಿಲ್ಲ. ಕೆಟ್ಟವ್ರಿಗೆ ಸಿಗ್ತಾವೆ, ಅಂಥವ್ರು ಜನ ನೋಡ್ತಾರೆ. ಒಳ್ಳೆಯವ್ರನ್ನ ಕರ್ಕೊಂಡ್ರೆ ಯಾರೂ ನೋಡೋಂಗಿಲ್ಲ. ಹೇಳ್ತಾರೆ ಮಾತಿಗೆ, ಒಳ್ಳೆಯವ್ರನ್ನ ತೊಗೋರಿ, ಒಳ್ಳೆಯವ್ರು ಸಪೋರ್ಟ್ ಮಾಡ್ತೀವಿ ಅಂತ. ಬಟ್ ಒಳ್ಳೆಯವ್ರಿಗೆ ಯಾರೂ ಸಪೋರ್ಟ್ ಮಾಡೋಂಗಿಲ್ಲ. ಕೆಟ್ಟವ್ರಿಗೆ ಜಾಸ್ತಿ ಸಪೋರ್ಟ್, ಮಿಲಿಯನ್ ಗಟ್ಟಲೆ ವ್ಯೂಸು, ಮಿಲಿಯನ್ ಗಟ್ಟಲೆ ಫಾಲೋವರ್ಸು. ಅಂಥವ್ರು ಅಂತೇಳಿ ಅವ್ರ ಹೆಸರು ತೊಗೊಂಡು ಹೇಳೋಂಗಿಲ್ಲ. ಬಟ್ ಇದೆಲ್ಲ ಕಾಮನ್ ಆಗಿಬಿಟ್ಟೈತಿ. ಸೋಷಿಯಲ್ ಮೀಡ್ಯಾ ಅನ್ನೋದು ಕಾಮನ್ ಆಗಿಬಿಟ್ಟೈತಿ ಇದೆಲ್ಲ. ಕೆಟ್ಟವ್ರು ಬೆಳೀತಾರೆ, ಒಳ್ಳೆಯವರಲ್ಲಿ ಹಿಂದೆ ಕೊಂದಿರ್ತಾರೆ ಅಂತೇಳಿ. ಹಂಗೆ ನಾವು ಒಳ್ಳೆಯವರಲ್ಲ, ಈ ಕಡೆ ಕೆಟ್ಟವರಲ್ಲ, ನಾವು ಮಧ್ಯದಾಗ ಅದೇವಲ್ಲ. ನಾವಂತೂ ಎಲ್ಲೂ ಹೋಗೋಕ್ಕಾಗಲ್ಲ. ನಾವು 3 ರಿಂದ 4 ವರ್ಷದಿಂದ ವಿಡಿಯೋ ಮಾಡೋಕತ್ರು ನಾವು ಇನ್ನೂವರೆಗೂ ಯಾರ ಕಣ್ಣಿಗೂ ಬಿದ್ದಿಲ್ಲ, ಯಾರೂ ನಮ್ಮನ್ನು ಮಾತಾಡಿಸಿಲ್ಲ. ಹಿಂಗೆ ಸೋಷಿಯಲ್ ಮೀಡ್ಯಾ ಆಗಲಿ, ಇವೆಲ್ಲ ವೇದಿಕೆಗಳು ಹಂಗೆ ಅದಾವ. ಇದು ಒಂದೇ ಅಲ್ಲ, ಎಲ್ಲ ರೀತಿಯಿಂದ ಎಲ್ಲ ರಿಯಾಲಿಟಿ ಶೋಗಳು ಇದೇ ರೀತಿ ಇರ್ತಾವೆ. ಡೈರೆಕ್ಟಾಗಿ ಶೂಟ್ ಮಾಡಿದ ತಕ್ಷಣ ಯಾರೂ ಅದನ್ನು ತೋರ್ಸೋಂಗಿಲ್ಲ ವಿಡಿಯೋ. ಅದನ್ನು ಎಡಿಟ್ ಮಾಡಿ ಅದರೊಳಗೆ ಅದನ್ನು ಕಟ್ ಮಾಡಿ ಇದನ್ನು ಕಟ್ ಮಾಡಿ ತೋರಿಸ್ತಾರೆ ಜನಗೆ. ರಿಯಾಲಿಟಿ ಶೋ ಅಂದರೆ ಅಷ್ಟು ರಿಯಲಾಗಿ ಯಾವುದೂ ಇರೋಂಗಿಲ್ಲ. ಹಂಗಿತ್ತಪ್ಪ ಅಂದ್ರೆ 1000 ಜನ ಆಡಿಷನ್ ಕೊಡಕ್ಕೆ ಹೋಗಿದ್ರು, ಅವ್ರು ಒಟ್ಟರು ತೋರಿಸ್ಬೇಕು ನೋಡೋಣ ಪಿಕ್ಚರ್ದಾಗ, ಟಿವಿಯಾಗ, ರಿಯಾಲಿಟಿ ಶೋದಾಗ ಯಾರನ್ನೂ ತೋರ್ಸೋಂಗಿಲ್ಲ. ಅವ್ರಿಗೆ ಬೇಕಾದವ್ರನ್ನ, ಅವ್ರಿಗೆ ಉಪಯೋಗ ಇರುವಂಥವ್ರನ್ನ ಮಾತ್ರ ತೋರಿಸ್ತಾರೆ. ಅವ್ರು ತೋರಿಸಿದ್ರು ಅವ್ರಿಗೆ ಉಪಯೋಗ ಆಗಿರ್ಬೇಕು ಚಾನಲ್ದವ್ರಿಗೆ. ನಮ್ಮಂಥವ್ರು ನಿಮ್ಮಂಥವ್ರು ತೋರಿಸಿದ್ರೆ ಅವ್ರಿಗೇನು ಸಿಗ್ತೈತಿ? ಅದಕ್ಕೆ ಬಿಗ್ ಬಾಸ್ ಅಂತೂ ಈ ಥರ ಐತಿ. ಬಿಗ್ ಬಾಸ್ ನೋಡಿರಿ, ಬಟ್ ಅದನ್ನು ರಿಯಾಲಿಟಿ ಶೋ ಅಂತೇಳಿ ಯಾರೂ ತಿಳ್ಕೊಂಡು ನೋಡಕ್ಕೆ ಹೋಗ್ಬೇಡ್ರಿ. ಬಿಗ್ ಬಾಸ್ ರಿಯಾಲಿಟಿ ಶೋ ಐತಿ. ನಾನು ರಿಯಲ್ಲಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ನಮ್ಮ ಹುಡುಗ, ನಮ್ಮೂರು ಹುಡುಗ, ಅವರು ಇವರು, ನಾವು ಅವ್ರು ನೋಡೋದ್ರಿಂದ, ಅವ್ರು ಮಾಡೋದ್ರಿಂದ, ಅವ್ರಿಗೆ ಓಟ್ ಹಾಕೋದ್ರಿಂದ ನಮಗೇನು ಸಿಗೋದಿಲ್ಲ. ಓಟ್ ಹಾಕ್ರಿ, ಅದೆಲ್ಲ ಫೇಕ್. ನೀವು ಓಟ್ ಹಾಕೋದ್ರಿಂದ ಅವ್ರು ಗೆಲ್ತಾರೆ ಅನ್ನೋದು ಸುಳ್ಳದು. ಓಟ್ ಹಾಕೋದ್ರಿಂದ ಅವ್ರು ಮೊದಲೇ ಯಾರನ್ನ ಗೆಲ್ಲಿಸ್ಬೇಕು ಅನ್ನೋದು ಅವರೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅಷ್ಟು ರಿಯಲಾಗಿ ಇರುವುದಿಲ್ಲ ಅದು. ನಾವು ಓಟ್ ಹಾಕಿದ ತಕ್ಷಣ ಗೆಲ್ತಾರೆ ಅಂಥೇಳಿ. ಅಂದ್ರೆ ಜನಗಳ ಒಪಿನಿಯನ್ ತಿಳ್ಕೊತಾರೆ ಅಷ್ಟೇ ಅವರು. ಬಟ್ ಅವ್ರು ಏನು ಮಾಡೋದು ಮಾಡ್ತಾರೆ. ಜನಗಳು ಎಷ್ಟು ಜನ ಯಾರಿಗೆ ಓಟ್ ಹಾಕ್ತಾರೆ, ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಒಂದು ಅಂದಾಜು ತಿಳ್ಕೊತಾರೆ ಅಷ್ಟೆ. ಅಷ್ಟು ತಿಳ್ಕೊಂಡು ಅವ್ರಿಗೆ ಬೇಕಾದವ್ರನ್ನ ಅವರು ಮಾಡ್ತಾರೆ. ಅದೆಲ್ಲ ಓಕೆ ಇರಲಿ, ಅದೆಲ್ಲ ಮಾತಾಡೋದು ಬೇಡ. ಬಟ್ ಬಿಗ್ ಬಾಸ್ ಅನ್ನೋದು ಈ ಥರ ಐತಿ. ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿರಿ. ಕಾಮಿಡಿಗೆ, ತಮಾಷೆಗೆ, ಅವ್ರ ಜಗಳ ಎಲ್ಲ ನೋಡಿರಿ. ನಾವೆಲ್ಲನೂ ನೋಡ್ತೀವಿ. ಮೊಬೈಲ್ದಾಗ ಏನು ಬಂದರೂ ನೋಡ್ತೀವಿ, ಟಿವಿಯಾಗ ಏನು ಬಂದರೂ ನೋಡ್ತೀವಿ. ಒಂದು ಅಡ್ವರ್ಟೈಸ್ ಬಂದ್ರೂ ನೋಡ್ತೀವಿ, ಒಂದು ಪಿಕ್ಚರ್ ಬಂದರೂ ನೋಡಿ, ಒಂದು ಧಾರಾವಾಹಿ ಬಂದರೂ ನೋಡ್ತೀವಿ. ಅದಕ್ಕೆ ಅದೇ ರೀತಿ ಅದೊಂದು ಪ್ರೋಗ್ರಾಮು ನೋಡಿರಿ. ಬಟ್ ಯಾರೂ ಅಷ್ಟು ಸೀರಿಯಸ್ ಆಗಿ ಮೈಮೇಲೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತೇಳಿ. ಫ್ಯಾನ್ ಅನ್ನೋದು ಒಳಗಿರಲಿ, ಅದನ್ನು ಹೇಳ್ಕೊಳ್ಳೋದು ಬೇಡ.
ಅವರು ಫ್ಯಾನ್ ಅಂತೇಳಿ ಚಂದ ಅವರು ಮೂವಿಲಿ ಅವರ ಜೀವನ ಶೈಲಿಯಲ್ಲಿ ಏನು ಮಾಡಿರ್ತಾರಲ್ಲ ಅದನ್ನು ನಮ್ಮ ಜೀವನಕ್ಕೆ ತಗೋರಿ. ಬಟ್ ಅದನ್ನು ಸೀರಿಯಸ್ ಆಗಿ ತೊಗೊಂಡು ನಾವು ಅವ್ರ ಫ್ಯಾನ್ ಅಂತೇಳಿ ಸೀರಿಯಸ್ ಆಗಿ ತೊಗೊಂಡು ಏನೇನೋ ಮಾಡೋಕ್ಕೆ ಹೋಗ್ಬೇಡ್ರಿ. ಎಷ್ಟೋ ಜನ ಫ್ಯಾನ್ ಅಂತೇಳಿ ಕೇಸಿ ಏನೇನೋ ಮಾಡ್ಕೊಂಡು ಹೋದರು. ಅದಕ್ಕೆ ಹೇಳೋದು ನೋಡಿರಿ, ಇಷ್ಟೆಲ್ಲ ಅದಾವ ಕಥೆಗಳು. ಇದನ್ನೆಲ್ಲ ಮಾತಾಡ್ಬೇಕಂದ್ರೆ ಒಂದಿನ ಚಂತನ ಕುಂತ್ರೂ ಸಾಲಂಗಿಲ್ಲ. 15 ನಿಮಿಷ ಆಯಿತು ಆಗಲೇ. ಇಷ್ಟೆಲ್ಲ ಮಾತಾಡಿದ್ರೆ ಇನ್ನೂ ಮುಗಿಯಂಗಿಲ್ಲ. ಸಾಯಂಕಾಲ ಇದು ಇನ್ನೂ 24 ತಾಸಾದರೂ ಸಾಲಂಗಿಲ್ಲ. ವಿಡಿಯೋ ಭಾಳ ಲಾಂಗ್ ಆಗ್ತೈತಿ, ನಿಮಗೂ ಬೋರ್ ಆಗ್ತೈತಿ ಕೇಳಿಸ್ಕೊಂತ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಏನಾರು ಹೊಸ ಕಾನ್ಸೆಪ್ಟು ಹೊಸದು ಏನಾರು ರೆಡಿ ಮಾಡ್ಕೊಂಡು ಮಿಕ್ಸ್ ಮಸಾಲ ತೊಗೊಂಡು ಬರೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನ ನೋಡ್ತಾಯಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಹಂಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದೆ ನೋಡೋದು ಸಿಗೋಣ್ರಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್.